ಮಾಡ್ಲಿಕತ್ತೇವ ಸುಮ್ಮಕ್ಕ? ಬಾರ ಸುಂದ್ರಿ ಬಾ ಕೂಡ್ವಾ. ಯಾಕ ಏನು ಬೆಂಗ್ಳೂರ್ಗೆ ಹೋಗೋದು ಏನಾಯ್ತು ನಿಂದು? ಏನು ಲಕ್ಷಾಧಿಪತಿಗೆ ಸೆಲೆಕ್ಟ್ ಆಗಿನಿ ನಾಳೆನೆ ಹೋಗ್ತೀನಿ ಅಂದಕ್ಕೆ ಗಪ್ಪೆ ಆದಿಲ್ಲ. ಏನು ಹೋಗುದು ಬಿಡ ನಿನ್ನ ಸುಮ. ನಮ್ದು ಒಂದು ಜೀವನ ಅನಿಶು ಹೊಯ್ಕನಂಗ ಆಗ್ಯದ ನೋಡುವ ಯವ್ವ ನನಗಂತ್ರ. ಯಾಕೆ ಏನಾಯ್ತು? ಅದೇ ಯವ್ವ ನಮ್ಮ ಮನ್ಯಾಗ ಒಂದು ಗುಡ್ಡ ಅದಲ್ಲ, ಆ ಗುಡ್ಡದ ದೊಡ್ಡ ಸಮಸ್ಯೆ ಯವ್ವ ನನಗ. ಯವ್ವ ಆಯ್ಕೆ ಬಂದ್ಲ ಬರೀ ಅವ್ರ ಅತ್ತಿ ತಕೊರಿತಾಳವ ಯವ್ವ. ಸಾಕಾಗತ್ತ ಕಡೆ. ಒಂದ್ಸಲ ಹೇಳಿದ್ರೆ ಚಂದ, 2 ಸಲ ಹೇಳಿದ್ರೆ ಚಂದ, ಬರೀ ಅದೇ ಕೇಳಕ್ಕನು ಬ್ಯಾಸರ ಇರ್ತದವ ನನಗ. ಯಾಕೆ ಮತ್ತೆ ಜಗಾಡಿದ್ರೇನು? ಯಾವ್ದೋ ಒಂಥರ ಇದ್ದ ಬಿಡು ಜಗಳ. ಅಲ್ಲ ನೀನು ಅವತ್ತ ನಮ್ಮ ಅತ್ತಿ ಎದ್ರಿಗೆ ಕೂತ್ ಮಾತಾಡಿದ್ವಲ್ಲ ಯವ್ವ, ಅವ್ರೇನೋ ತಪ್ಪು ತಿಳ್ಕೊಂಡ್ರು ಅಷ್ಟಕ್ಕ ಮುಗಿಸಾಳ ಅಂತ ನಾ ಮಾಡಿನಿಲ್ಲ. ಮಗಳಿಗೆ ಫೋನ್ ಹಚ್ಚಿ ಹೇಳ್ಬಿಟ್ಟಾಳಕಿ. ಆಕಿ ಮಗಳು ರೌಷಾರಿ ಬಂದ್ಲವ ಮರ್ದಿವ್ಸ. ಅದನ್ನ ವೆಂಟಿ ಬ್ಯಾಗ್ ಓಡಾಡಿಸ್ಕೊತ ಮಕ್ಕಳನ್ನ ಬಿಟ್ಟಾಳ, ಗಂಡನ ಬಿಟ್ಟಾಳ, ಎಲ್ಲರನ್ನ ಬರ್ರ ಬಂದಿದ್ದ ಸುರುನೆ ಒಮ್ಮೆ ಒಂದು ಕೈಕಾಲು ತಕೊಳ್ಳೋದಿಲ್ಲ, ಚಾ ಕುಡಿದಿಲ್ಲ, ಏನಿಲ್ಲ ನೀನು. ಹಂಗ್ಯಾಂಗ ಮಾಡ್ತೀರಿ ನಮ್ಮ ಅವ್ಗ, ನೀವು ಹಂಗೆ ಕಾಡಿಸ್ತೀರಿ ಹಿಂಗೆ ಕಾಡಿಸ್ತೀರಿ, ನಿಮ್ಮ ತಾಯಿಗತ್ತೆ ನೋಡ್ಕೊಳಕ್ ಆಗಲ್ಲ ನಿನಗ. ಏನು ಒದರಿದ್ಲ ನೀನ ಬ್ಯಾಡದ ಸುದ್ದಿ ನೋಡು. ಅಯ್ಯವ್ವ ಮತ್ತೇನಾಯ್ತು? ಮತ್ತೇನಾಯ್ತದ? ನಾ ಕೇಳೋ ಮನುಷ್ಯಳ ಅಲ್ಲ ನಾನು. ಎಷ್ಟು ಕೇಳ್ಬೇಕು ಅಷ್ಟು ಕೇಳ್ತೀನಿ, ಹೇಳಿಗತ್ತೀನಿ ನಾನು. ಹಂಗೇನಿಲ್ಲ, ಗೊತ್ತಿಲ್ಲ ನಿನಗ, ಚಲೋ ನೋಡ್ಕೋತೀವಿ, ಸುಮ್ಮನೆ ಏನ್ರ ತಪ್ಪು ತಿಳ್ಕೊಬಾರ್ದು ಗೀತಾ. ನೀನು ಅತ್ತಿಯವ್ರ ವಯಸ್ಸಾಗ್ಯದಲ್ಲ ಅದಕ್ಕೆ ಅಂತಾರ ಅಂತ ಏನು ಹೇಳಿದ್ರು ಕೇಳಲಿಕ್ಕೆ ತಯಾರಿಲ್ಲವ ಆಕಿ. ತಂದೆ ಆಡ್ಲಿಕ್ಕತ್ತಿಲ್ಲು ನನಗೂ ಮಿಕ್ಕಿತವ. ನಾನು ತಯಾರಾಗಿ ನಿಂತ್ಬಿಟ್ಟೆ. ಹಂಗೇನ್ರ ನಾವು ಚಲೋ ನೋಡ್ಕೊಳಂಗಿಲ್ಲ ಅಂತ ನಿಮ್ಗೆ ಅನಿಸಿತ್ತಂದ್ರೆ ದಯವಿಟ್ಟು ಕರ್ಕೊಂಡು ಹೋಗ್ಬೋದು ನಿಮ್ಮ ಅತ್ತೇನಂತ ಹೇಳ್ಬಿಟ್ಟೆ ನಾನು ನಿಮ್ಮ ಅವನ್ನ. ಏನು ಕರ್ಕೊಂಡು ಹೋಗ್ತೀನಿ ಅಂದ್ಲ ಏನು? ಏಯ್ಯವ್ವ ಅದೇನು ಕರ್ಕೊಂಡು ಹೋಗ್ತದ ನೀನ? ಸುಮ್ಮ ಮಾತಾಡ್ಲಿಕ್ಕಷ್ಟೇ, ಬುದ್ಧಿವಾದ ಹೇಳಿಕಷ್ಟೇ. ಹೋಗಿದ್ಲಂದ್ರೆ 8 ದಿನ ಇದ್ಲಂದ್ರೆ ಅಕ್ಕಿಗೆ ಸಹಿಸ್ಕೊಳ್ದಾಗಂಗಿಲ್ಲ ನೀನ. ಅವ್ರ ಅತ್ತಿಗೆ ಒಂದೊತ್ತು ಕೂಳ ಹಾಕಂಗ್ಲಿಕ್ಕಿ ಇಲ್ಲಿ ಬಂದು ಇಷ್ಟು ಕಾರ್ಬಾರ್ ನಡೆಸ್ತಾಳ. ನನಗೆ ಗೊತ್ತಿಲ್ಲ ನಾಕೆಂದು. ನೋಡುವ ಹಿಂಗೆ ಇರ್ತಾವ ಯವ್ವ. ತಮ್ಮದ ಹೆಂಡ ಮಠ ಇಟ್ಕೊಂಡು ಬೇರೆದವ್ರಿಗೆ ಬುದ್ಧಿ ಹೇಳಿ ಬರ್ತಾವ ಬಿಡ ನೀನ. ಅಲ್ಲ ತಮ್ಮತ್ತಿಂತ ಚಂದಾಗಿ ನೋಡ್ಕೋಬೇಕಿಲ್ಲ ಮೊದಲು. ಇಲ್ಲಿ ತಮ್ಮವು ಹೇಳಿಕ್ಕೆ ಅಧಿಕಾರ ಇರ್ತದ ನಿನಗೆ ಬುದ್ಧಿ ಹೇಳಿಕ್ಕೆ. ಅದು ಬಿಡ್ತಾವ ತಮ್ಮದೇ ಹಂಗೆ ಇಟ್ಕೊಂಡು ಇಲ್ಲಿ ಬಂದು ಬುದ್ಧಿ ಹೇಳಿದ್ರೆ ಯಾರು ಕೇಳ್ತಾರ? ಉಲ್ಟಾ ಕೇರೆ ಮಾಡಂಗಿಲ್ಲ ಅಂತ ಅವ್ರ ಮಾತ. ಹಂಗೆ ಆಗ್ಯದ ನೋಡ್ ಸುಮ್ಮ. ಹೋಗ್ಲಿ ಬಿಡು. ಈಗ ಬೆಂಗ್ಳೂರ್ಗೆ ಹೋಗೋದು ಏನಾಯ್ತು ಮತ್ತೆ ನೀನು ಬಿಟ್ಟೇನು? ಬೆಂಗ್ಳೂರ್ಗ ಹೋಗ್ತೀನವ, ನಾ ಬಿಡಂಗಿಲ್ಲ. ಅವರೇ ಇನ್ನೂ ಸ್ವಲ್ಪ ದಿನ ಬಿಟ್ಟು ಹೇಳ್ತೀನಿ ರೀ ಅಂದ್ರೆ ಯಾಕೆ ಪೋಸ್ಟ್ಪೋನ್ ಮಾಡ್ಯಾರಂತ ಅದ್ರ ಸಂಬಂಧ ಬಿಟ್ಟೀನಿ. ಅಂದಂಗೆ ಬಜಿ ಇಟ್ಕೋತೀನಿ ಅನ್ನೋದಾಗ್ಯದವ. ಅದಕ್ಕೆ ನಾಳೆ ಇಟ್ಕೋಬೇಕಂತ ಮಾಡಿ ನಮ್ಮ ಮನ್ಯಾಗ. ಇಟ್ಕೊಳ್ಳೆ ಸುಮ್ಮ. ಇಟ್ಕೋ. ಆದ್ರ ಇಷ್ಟು ಜಗಳ ಆಗ್ಯದಂತಿದಿ ಮತ್ತೆ ನಿಮ್ಮ ಅತ್ತಿಗೆ ಮನಸ್ತಾಪ ಆಗಿರ್ತದ. ಮೊದಲೇ ಏನ್ರಿ ಅಂತಾಳ ಮನೆಗೆ ಬಂದವ್ರಿಗೆ. ಅಂತದ್ರಾಗ ಭಜನೆ ಇಟ್ಕೊಂಡೆ ಅಂದ್ರೆ ಮತ್ತೆಷ್ಟು ಹುರ್ಕೋತಾಳ ನೀನು. ಈಗ ಯಾಕೆ ಇಟ್ಕೋತಿ? ಬೆಂಗ್ಳೂರ್ಗೆ ಹೋಗ್ಬಂದಿಂದ ಇಟ್ಕೋಬೇಕಿಲ್ಲ? ಯಾಕೆ ಹೆಂಗೆ ಮಾಡ್ತಾಳ? ಹುರ್ಕೊಳ್ಳೋರಿಗೆ ಹುರ್ಕೋ ಅನ್ನೋದ, ನಾವು ನಡೆಸೋದಷ್ಟೇ. ಬರೀ ಹಿಂಗೆ ಆತದ ಸುಮ್ಮ. ಮತ್ತೆ ಇಟ್ಕೊಳ್ಳೋದು ಆಗಂಗೆ ಇಲ್ಲ. ಅದಕ್ಕೆ ಬಂದ್ಬಿಡ್ರಿ ನಾಳೆ ಇಟ್ಕೊಳ್ಳೋ. ಮತ್ತೆ ಎಲ್ಲರೂ ಇರ್ತಾರಿಲ್ಲ ನಾಳೆಗೆ? ಎಲ್ಲಿ ಹೋಗ್ಲಿಕ್ಕಿಲ್ಲ ಯಾರು. ವೀಣಾನೇ ಎಲ್ಲೇ ಓದ್ತೀನಿ ಅಂದಿದ್ಲು ಮೊನ್ನೆ. ಫೋನ್ ಹಚ್ಚಿ ಕೇಳು, ಇನ್ನೇನು ಹೋಗಂತಿ ಬ್ಯಾಡ ಅಂತೇಳು. ಊರಿಗೇನು ಓದ್ತೀನಿ ಅಂದಿದ್ಲು. ಏಕಾದಶಿ ದಿನ ಇಟ್ಕೋತಿದ್ದಲ್ಲ ಮತ್ತೆ? ಇಲ್ಲ, ಎಲ್ಲರ ಮನ್ಯಾಗ ಏಕಾದಶಿ ದಿನನೇ ಆಗ್ತದಲ್ಲ. ಬರೀ ಅದೇ ಅವಲಕ್ಕಿ ತಿಂದು ಬರ್ತಾರಲ್ಲ. ನಾವು ಸ್ವಲ್ಪ ಬಾಯಿ ಕೆಟ್ಟಂಗೆ ಆಗಿರ್ತದೆ ಎಲ್ಲರಿಗೆ. ಅದಕ್ಕೆ ಏನರ ವೆರೈಟಿ ಮಾಡ್ಬೇಕಂತ ಉಳ್ಳಾಗಡ್ಡಿ ಪಳಾಗಡ್ಡಿ ಎಲ್ಲ ಹಾಕಿ. ಏವ್ವಾ ಮಾತು ನೋಡು, ಭಜನೆಗೆ ಬಂದಾಗ ಒಬ್ರು ತಿನ್ನೋರಿರ್ತಾರ, ಒಬ್ರು ತಿನ್ಲಾರ್ದವ್ರು ಇರ್ತಾರ. ಸುಮ್ಮನೆ ಅಲ್ಲ ಅನ್ಸ್ಕೋಬಾರ್ದು ಸುಂದ್ರಿ. ನಿಮ್ಮ ಅತ್ತಿ ಕೂತಿರ್ತಾಳ ಮೊದಲೇ ಏನ್ರ ಅಂತಾಳ ಯವ್ವ. ಅದಕ್ಕೆ ಹಂಗೇನಿಲ್ಲ. ಆಲ್ಮೋಸ್ಟ್ ಕೇಳಿ ನಾನು ಅವತ್ತು ಯಾವಾಗ ಭಜನೆ ಇತ್ತಲ್ಲ ಅವಾಗ ಕೇಳೀನಿ. ನಾ ಏಕಾದಶಿನ ದಿನ ಬಿಟ್ಟು ಬೇರೆ ದಿನ ಇಟ್ಕೊಂಡ್ರೆ ಉಳ್ಳಾಗಡ್ಡಿ ಹಾಕಿ ಏನರ ಮಾಡಿದ್ರೆ ತಿಂತಿರಿಲ್ಲ ಅಂತ ಕೇಳೀನಿ. ಎಲ್ಲರೂ ಹ್ಞೂ ಅಂದಾರ. ಮಾಮಿ ಒಂದಿಬ್ರು ತಿಂದಿಲಿಕ್ಕಿಲ್ಲ, ಅವ್ರಿಗೆ ಏನರ ಮಾಡಿದ್ರೆ ಆಯ್ತು. ಏನು ಮಾಡ್ಬೇಕಂತ ಮಾಡ್ಯವ? ನನಗೂ ಬಾಯಿ ಕೆಟ್ಟಂಗಾಗ್ಯದ ಸುಂದ್ರಿ. ಸ್ವಲ್ಪ ಖಾರಾಗೆ ರುಚಿ ಮಾಡವ ಏನಾರ. ಬಾಯೇನು ಹೊಲಸ್ಕಿತ್ಬೇಕು ನೋಡು ಹಂಗೆ ಮಾಡು. ಏನು ಮಾಡಲಿ ಹೇಳು? ಪಾವ್ ಭಾಜಿ ಮಾಡಿಬಿಡ್ತೀನಿ ಸುಂದ್ರಿ. ನನಗೆ ಪಾವ್ ಭಾಜಿ ಅಂದ್ರೆ ಭಾಳ ಇಷ್ಟ. ಸೈಡಿಗೆ ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ನಿಂಬೆಹಣ್ಣು ಹೆಚ್ಚಿ ಕಡ್ಕೊಂಡು ತಿಂತಿದ್ರ ಆಹಾ, ಬಾಯೇನು ಹೊಲಸಕ್ಕಿತ್ಬೇಕು ನೋಡು ಹಂಗೆ ಮಾಡ ರುಚಿಗೆ. ಇವ ನೀ ಹೆಂಗೆ ಮಾಡ್ತಿಲ್ಲ ಸುಮ್ಮ? ಬೈಕಿಗೆ ಕತ್ತೇವ ಏನು ನೋಡು ಮತ್ತೆ. ಏನೋ ಒಂದು ಮಾತಾಡ್ತೀನಿ ನೋಡಿದ ಸುಂದ್ರಿ. ಬೈಕ್ ಹತ್ತಿದ್ರೆ ಅಷ್ಟೇ ತಿನ್ಬೇಕನು? ನಮಗೆ ತಿನ್ಬೇಕು ಅನ್ಸಂಗಿಲ್ಲ ಖಾಲಿ ಮನುಷ್ಯರಿಗೆ? ಪಾವ್ ಭಾಜಿ ಮಾಡ್ಬೇಕರೆ ಆದ್ರ ಅದು ರಗಳೆ ಆತದವಾ. ಬಾಜಿ ಮಾಡಬೇಕು, ಅವು ಬನ್ನು ಬಿಸಿ ಮಾಡಿದ್ರೆ ಚಲೋ ಆತಾವ ಸುಮ್ಮ. ಅಲ್ಲಿ ಅವಾಗ ಗದಲ್ದಾಗ ಯಾರು ಬಿಸಿ ಮಾಡಿಕೊಡ್ತಾರೆ ಹೇಳಿ ನಿಂತು? ಅದಕ್ಕೆ ನಾ ಅನ್ಕೊಂಡಿನಿ ಸುಮ್ಮ ಹೊರಗಿಂದ ವಡಾಪಾವ್ ತರಿಸಿಬಿಟ್ರೆ ಆಯ್ತಂತ ಮಾಡೀನಿ. ನೀ ಏನಂತಿ? ನೋಡುವ ನಿನ್ನ ಇಷ್ಟ. ಚಾಯ್ಸ್ ಈಸ್ ಯುವರ್ಸ್. ಅದನ್ನು ಇಷ್ಟನೇ ಬಿಡು ನನಗೆ ವಡಾಪಾವನು, ಅದ್ರಾಗೇನಿಲ್ಲ. ಅದಕ್ಕೆ ಈಗ ವಡಾಪಾವ್ ತರಿಸಿಬಿಡ್ತೀನಿ. ನಿನಗೆ ಆಮೇಲೆ ಯಾವಾಗಾರ ನಾ ಪಾವ್ ಭಾಜಿ ಮಾಡಿ ಕರಿತೀನಿ ಅಂತ ಬೇಕಿಗೆ. ಹಾಂ ಆಯ್ತಾ, ಕರಿಬೇಕು ನೋಡ. ನನಗೆ ನಿನ್ನ ಕೈಯಿಂದ ಪಾವ್ ಭಾಜಿ ಅಂದ್ರೆ ಭಾಳ ಇಷ್ಟ ಸುಂದ್ರಿ. ಅದಕ್ಕೆ ಆಯ್ತು ಕರಿತೀನಿ ತಗೋ. ಆಯ್ತಾ, ಹಂಗಂದ್ರೆ ಫಿಕ್ಸ್ ಮಾಡು. ಎಲ್ಲರಿಗೆ ಫೋನ್ ಮಾಡಿ ಹೇಳ್ತೇನು? ಮಾಮಿಯರಿಗಂತೂ ಫೋನ್ ಮಾಡಿ ಹೇಳ್ತೀನಿ. ಎಲ್ಲರಿಗೆ ಗ್ರೂಪ್ನಾಗ ಹಾಕ್ಬಿಡ್ತೀನವ. ಅಷ್ಟ್ರಿಗೆ ಹೇಳಿ ಒಬ್ಬೊಬ್ಬರಿಗೆ ಫೋನ್ ಹಚ್ಕೊಡ್ತಾ ಕೂಡ್ಲೇವ. ನೀವೊಂದು ಸ್ವಲ್ಪ ಹೇಳಿ ಯಾರ ಭೇಟಿ ಆದ್ರಂದ್ರೆ ನಾ ಗ್ರೂಪ್ನಾಗ ಹಾಕಿ ಅವಾಗನೇ ಬರೆದು ಬಿಡ್ತೀನಿ ಎಲ್ಲ. ಬರ್ರಿ ತಪ್ಪಿಸ್ಬೇಡ್ರಿ ಯಾರು ಅಂತೇಳಿ. ಆಯ್ತು ಅಂದ್ರೆ ಅಷ್ಟೇ ಮಾಡಿ. ಇಲ್ಲೇ ಹಚ್ಬಿಡ್ಲೆ ಮಾಮಿಯರಿಗೆ ಫೋನು?
ಅಚ್ಚು ನಿಮ್ಮ ಅತ್ತಿನ ಒಂದು ಮಾತು ಕೇಳ್ತೇನು ನೋಡು. ಕೇಳಿದ್ಗಣಿ ಸರಿಯಾಗಿ ಮಾತಾಡಿ ಇಟ್ಕೋರವ, ಇವತ್ತು ಬೇಡ ನಾಳೆಗೆ ಇಟ್ಕೋ ಅನ್ನುವಂಥ ಸರಳ ಮನುಷ್ಯರ ಅಲ್ಲ ಸುಮ್ಮ ಅವರು. ಅದಕ್ಕೆ ಕೇಳಿ ಕೊಲ್ಲಿ ಆಗ್ತದ ನನಗೆ. ನೋಡ್ಬಾ ನಿಮ್ಮ ಇಷ್ಟ, ನಿಮ್ಮ ಮನಿ ನಿಮ್ಮ ಸಂಸಾರ, ನೀವು ಏನ್ರ ಮಾಡ್ಕೋರಿ, ನನಗೆ ಯಾಕೆ ಬೇಕು ಅಂದ್ಬಿಡ್ತಾರೆ. ಕೇಳಿಲ್ಲ ಅಂದಾಗ ನನಗೆ ಏನು ಕೇಳಿಲ್ಲ ಅಂತಾರ. ಇದ್ರ ಸಂಬಂಧ ನನಗೆ ಜಗಳ ಬರ್ತದೆ ನೋಡು ಅವ್ರಿಗೆ, ನನಗೆ ಮತ್ತೇನು ಇಲ್ಲ. ನೋಡುವ ಏನು ಮಾಡ್ತೀಯ ಅಂತ ಅಂದ್ರೆ ಫೋನ್ ಹಚ್ಚೇ ಬಿಡು ಮಾಮಿ ರೀ. ಹಲೋ, ಹಾಂ ಹಲೋ ರೀ ಮಾಮಿ, ಏನು ಮಾಡ್ಲಿಕತ್ತೀರಿ? ಏನಿಲ್ಲ ನೋಡಿ ಸುಂದ್ರಿ, ಈಗ ನಾಷ್ಟ ಆಯ್ತಾ ಕೂತಿದ್ದೆ. ಏನು ಹೇಳವ? ಏನಿಲ್ರಿ, ಅದೇ ರೀ ಮಾಮಿ, ನಾನು ಬೆಂಗ್ಳೂರ್ಗೆ ಹೋಗೋದು ಇನ್ನೊಂದು 2 ದಿನ ಲೇಟ್ ಅಂತ ಅಂದ್ರಿ. ಅದಕ್ಕೆ ಭಜನೆ ಇಟ್ಕೋತೀನಿ ಅನ್ನೋದಾಗ್ಯದಲ್ರಿ ಬರೀ. ಅದಕ್ಕೆ ನಾಳೆ ಭಜನೆ ಇಟ್ಕೋಬೇಕಂತ ಮಾಡಿದ್ದೆ ರೀ. ಎಲ್ಲಾರ ಹೋಗೋದು ಬಾಗೋದು ಏನಿಲ್ಲಲ್ರಿ ಮಾಮಿ? ಇಟ್ಕೊಳ್ಳಲ್ರಿ ನಾಳೆಗೆ? ಹೌದಾ, ಆಯ್ತಾ ಇಟ್ಕೋ. ಎಲ್ಲಿ ಹೋಗೋದು ಬಾಗೋದು ಏನಿಲ್ಲವಾ, ಬರ್ತೀವಿ ತಗೋ. ನಾನೇ ಅನ್ಬೇಕಂದಿದ್ದೆ, ಯಾಕೆ ಸುಂದ್ರಿ ಬರೀ ಭಜನೆ ಇಟ್ಕೋತೀನಿ ಅಂತಿದ್ದಿ, ಇಟ್ಕೊಳ್ಳವಲ್ಲಾಗಿಯಲ್ಲ ಅಂತೇಳಿ. ಚಲೋ ಆಯ್ತಾಳ, ಇಟ್ಕೋ ಸುಂದ್ರಿ, ಮನ್ಯಾಗ ಭಜನೆ ಆಗ್ಬೇಕು ಚಲೋ. ಹಾ ಅದೇ ರೀ ಮಾಮಿ, ಅದಕ್ಕೆ ಇಟ್ಕೋಬೇಕಂತ್ರಿ. ಆಯ್ತು ಬರ್ರಿ ಮಾಮಿ, ತಪ್ಪಿಸ್ಬೇಡ್ರಿ. ಪ್ರಿಯಾನು ಕರ್ಕೊಂಬರ್ರಿ. ಹಾ ರೀ, ಆಯ್ತಾಳ, ಕೇಳ್ತೀನಿ ಸುಂದ್ರಿ, ಬಾ ಅಂತೀನಿ. ಆಯ್ತು ಇಡ್ಲ್ಯಾವ? ಹಾ ಇಡ್ರಿ ಮಾಮಿ, ಬಾಯ್. ಏನಂದ್ರು, ಇಟ್ಕೊಂಡ್ರ? ಹಾ ಇಟ್ಕೊ ಅಂದ್ರು. ಅಲ್ಲ ಪ್ರಿಯಾನ ಕರ್ಕೊಂಬ ಅಂತೀಯಲ್ಲ ಸುಂದ್ರಿ, ಅಷ್ಟು ಹೊಡೆದಿರಿ ಪಾಪಕಿಗೆ. ಬರ್ಲಿಕ್ಕೆ ಮುಖಾರ ಹೆಂಗದ ಹೇಳು, ಬರ್ತಾಳ ಅಂತಿಕೊಂಡೇನ ಆಕಿ? ಬರ್ಲಿ ಬಿಡ್ಲಿ, ಹೇಳೋದು ನಮ್ಮ ಕರ್ತವ್ಯ ಸುಮ್ಮ, ಅದಕ್ಕೆ ಹೇಳ್ತೀನಿ. ನೀ ಸೇಮ್ ಬಿಗ್ ಬಾಸ್ ರಕ್ಷಿತಾ ಇದ್ದಂಗೆ ನೋಡ್ ಸುಂದ್ರಿ, ಜಗಾಡ್ತಿದಿ, ಬೈತಿದಿ, ಮತ್ತ ಅವ್ರ ಜೊತೆನೆ ಮಾತಾಡ್ಸಿದಿ, ಎಲ್ಲರೂ ಒಂದಾಗಿರಮು ಅಂತಿದಿ. ಹಂಗೆ ಇರ್ಬೇಕಾ ಸುಮ? ನನಗಂತ ಕ್ಯಾರೆಕ್ಟರ್ ಭಾಳ ಇಷ್ಟ ನೋಡವ. ನನಗೆ ರಕ್ಷಿತಾನೇ ಭಾಳ ಇಷ್ಟ ಅವ. ಎಷ್ಟು ಮಿಸ್ ಮಾಡ್ಕೊಟ್ಟಿನಿ ನೀನು ಬಿಗ್ ಬಾಸ್. ದಿನ ಒಂಥರ 9 ಗಂಟೆಗೆ ನೋಡ್ಲಿಕ್ಕೆ ಖುಷಿ ಅನ್ಸೋದು. ಆಮೇಲೆ ಸೋಷಿಯಲ್ ಮೀಡಿಯಾದಾಗ ಬರೀ ಬಿಗ್ ಬಾಸ್ದ ಹೇಳೋರು. ಈಗ ಇದ್ರದ್ದು ಹೇಳ್ತಾರ ಇನ್ನು ಮುಂದೆ ಮುಗೀತು ಶೋ ಅಂತ್ರು. ಹೌದವಾ, ಹಿಂಗ ಫೇಸ್ಬುಕ್ ಓಪನ್ ಮಾಡಿದ್ರೆ, ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕು, ಬಿಗ್ ಬಾಸ್ನಾಗ ಹಂಗಾಯ್ತು, ಗಿಲ್ಲಿ ಹಿಂಗಂದ, ರಕ್ಷಿತಾ ಹಂಗಂದ್ಲು, ಅಶ್ವಿನಿ ಗೌಡ ಹಿಂಗಂದ್ರ, ಕಾವ್ಯ ಹಂಗಾಯ್ತು, ಬರೀ ಇದೇ ಕೇಳಿ 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 ಸಾಕಾಗಿತ್ತು. ಆದ್ರೂ ಒಂಥರ ನಾನು ಮಿಸ್ ಮಾಡ್ಕೊಳಿಕತ್ತೀನವ. ಗಿಲ್ಲಿಗರ ಏನ್ ಫ್ಯಾನ್ಸ್ ಸುಂದ್ರಿ, ನೋಡ್ಬಾರ್ದವ ಯವ್ವ. ಹೊರಗ ಅವನ್ ಮೇಂಟೈನ್ ಮಾಡದ ಆಗೋಲ್ದ ಅವನಿಗೆ ಅಭಿಮಾನಿಗಳನ್ನ. ಅಷ್ಟು ಬಿಡವ, ಭಾರಿ ಗ್ರೇಟ್ ಅವ. ಗಿಲ್ಲಿ ಗ್ರೇಟ್ ಅನ್ನೋದಕ್ಕಿಂತ ಅವನ ಅಭಿಮಾನಿಗಳು ಗ್ರೇಟ್ ಸುಮ. ಎಷ್ಟು ಮಾಡ್ತಾರ ನೋಡ ಅವನಿಗೋಸ್ಕರ. ಅವನಿಗೆ ನಂಬ್ಲಿಕ್ಕೆ ಆಗೋಲ್ದಿದ್ ಒಟ್ಟ ಹಿಂಗ್ ಹೊರಗಡೆ ಇಷ್ಟು ನಡ್ದದಂದ್ರ. ಹೌದವಾ, ನಮ್ ಕರ್ನಾಟಕ ಜನನೇ ಹಂಗೆ. ಒಮ್ಮೆ ಅಭಿಮಾನಿ ಅಂತ ಒಪ್ಕೊಂಡ್ರಂತಿಕ್ಕೋ ಕೊನೆಯವರೆಗೂ ಅವ್ರನ್ನ ಪ್ರೀತಿಸದ್ ಬಿಡಂಗೇ ಇಲ್ಲ. ಅಷ್ಟು ಪ್ರೀತಿ ಮಾಡ್ಕೊಡ್ತಾರವ, ಅಷ್ಟು ಬೆಳೆಸಿ ಬಿಡ್ತಾರ ನೋಡು. ಅದಕ್ಕೆ ಮತ್ತ ಅಣ್ಣವರು ಅಭಿಮಾನಿಗಳೇ ದೇವರು ಅಂತಿದ್ರು. ಹೌದು, ಅದು ಕರೆ ಬಿಡು. ಸರಿವಾ, ಮಾತಾಡ್ಕೋತ ಕೂತೀವಿ ಅಂದ್ರೆ ಮುಗಿಯಂಗೆ ಇಲ್ಲ ಅವು ಮಾತು. ನಾ ಹೋಗಿ ಬರ್ತೀನಿ ಸುಮ್ಮ, ನಾಳೆದೆಲ್ಲ ರೆಡಿ ಮಾಡ್ಕೋಬೇಕಲ್ಲ, ಇನ್ನ ಬಜಾರ್ಗೆ ಹೋಗಿ ಹೂವು ಅದು ತರಬೇಕು. ಬರ್ಲೆ? ಆಯ್ತಾಳ, ಹೋಬಾ. ಸುಮ್ಮ ಒಂದ್ ಮಾತು ಕಿವಿ ಮೇಲೆ ಇಡಬಯ್ಯವ್ವ ನಿಮ್ಮ ಅತ್ತಿಗೆ. ಯಾಕಂದ್ರ ಮನಿಗೆ ಎಲ್ಲಾರು ಬಂದಿರ್ತೀವಲ್ಲ, ಅವಾಗ ಏನ್ರ ಅನ್ಕೋತ ಕೂತ್ಲಂದ್ರ ಅಸಹ್ಯ ಆಗ್ತದ ಎಲ್ಲರಿಗೆ. ನಿನಗೂ ಅಸಹ್ಯ ಆಗ್ತದ, ಬಂದರಿಗೂ ಅಸಹ್ಯ ಆಗ್ತದ ಸುಂದ್ರಿ. ಅದಕ್ಕ ಹಂಗೆ ನನ್ನಂಗಿಲ್ಲ, ಬಂದವ್ರಿಗೆಲ್ಲ ಹೆಂಗಂತಾರ, ಅವ್ರದ್ದು ಏನೇ ಇದ್ರು ಸಿಟ್ಟು ನನ್ನ ಮೇಲನೆ. ನೀವು ಹೋಗಿಂದ ಅಂತಿರ್ಬೋದು, ಆದ್ರೆ ನನಗ ಇಲ್ಲಾಂದ್ರೆ ಮಗಳ ಮುಂದೆ ಹೇಳ್ತಾರ. ಆದ್ರೆ ಎಲ್ಲರೂ ಬಂದು ಕೂತಾಗ ಹಂಗೇನು ಅನ್ನಂಗಿಲ್ಲ. ಸುಮ್ನೆ ಅನ್ನೋದಕ್ಕೆ ಅನ್ಬೇಕು ಸುಮ, ಎಲ್ಲದಕ್ಕೂ ಅನ್ನೋದ್ರಿಂದ ನನ್ನ ಮನಸ್ಸನ್ನು ಒಪ್ಪಂಗಿಲ್ಲವ. ಏವಾ, ಎಷ್ಟು ಪ್ರೀತಿ ಉಕ್ಕೇರಿತದಲ್ಲ ಯವ್ವ ನಿಮ್ಮ ಅತ್ತಿ ಮೇಲೆ. ಹಂಗೇನಿಲ್ಲವಾ ಸುಮ್ಮವ, ಓವರ್ ಆಕ್ಟಿಂಗ್ ಮಾಡಬೇಡ. ಇದ್ದಂಗೆ ಹೇಳಿಕತ್ತೀನಿ, ಹಂಗಿಲ್ಲವಾ ಅಂತೇಳಿ ಅಷ್ಟೇ. ಅವ್ರ ಹಂಗೆ ಮಾಡಂಗೂ ಇಲ್ಲ. ಬಂದಾಗ ಯಾರ ಬಂದಾಗ ಬೈಯೋದು ಅನ್ನೋದು ಬಂದವ್ರಿಗೆ ಹಂಗೆ ಮಾಡಂಗಿಲ್ಲ. ಕಾರ್ಬಾರಿ, ಮಾನ್ಯಾರ ಮಾಮಿ ನಾನು ಬಂದಾಗ ಹೆಂಗ್ ತಡ ಅಂದ್ಲಲ್ಲ ಹೇವ, ಅನ್ಸ್ಕೊಂಡವ್ರಿಗೆ ಗೊತ್ತಿರ್ತದ, ನಿನಗೇನು ಗೊತ್ತದ ನೋಡುವ. ನಾ ಅಂತೂ ಅಷ್ಟೇ ಹೇಳಿನಿ. ಏನ್ರ ನಂದು ಕೆಲಸ ಅದನು ಬಾ ಅಂದ್ರೆ ಬರ್ತೀನಿ. ಎಲ್ಲ ಕೆಲಸ ಮುಗಿಸ್ಕೊಂಡು ಜಲ್ದಿ ಮುಂಜಾನೆ ತುಪ್ಪದ ಬತ್ತಿ ಅದು ತೋರಿಸೋದಿತ್ತಂದ್ರ ಗೆಜ್ಜೆ ವಸ್ತ್ರ ಅದು ಮಾಡಿಟ್ಟೇನ? ನೋಡ್ಬೇಕವಾ, ಗೆಜ್ಜೆ ವಸ್ತ್ರ ಸ್ವಲ್ಪ ಇದ್ದಂಗ ಅದ. ಹೂ ಬತ್ತಿ ಅವ, ಅದನ್ನ ಸ್ವಲ್ಪ ತುಪ್ಪದ ಬತ್ತಿ ಖಾಲಿ ಆಗ್ಲಿಕ್ಕೆ ಬಂದಾವ, ತೋರಿಸ್ಬೇಕು. ಬರ್ತೀಯಾ ನೀನು ಮಧ್ಯಾಹ್ನ ಕಡೆ? ಆಯ್ತಾಳ, ಬರ್ತೀನಂತ. ಹೌದು, ಬಾರವ ನೀನು ಬಂದ್ರ ಒಂದು ಸ್ವಲ್ಪ ಕೆಲಸ ಆಗ್ತದ. ನಾನು ಕೆಲಸ ಭಾಳವ. ಬಜಾರ್ಗೆ ಹೋಗಿ ಬರ್ಬೇಕು, ಉಪಕರಣೆ ತಿಕ್ಬೇಕು, ಎಲ್ಲ ರೆಡಿ ಮಾಡ್ಕೋಬೇಕು, ಏನೇನಂತೇಳಿ ನೋಡ್ಬೇಕವ. ನೀವು ಒಂದು ಸ್ವಲ್ಪ ಬಂದೆ ಅಂದ್ರೆ ಹೆಲ್ಪ್ ಆದಂಗೆ ಆಗ್ತದ. ನಮ್ಮ ಅತ್ತೆ ಅಂದ್ರೆ ಅತ್ತಿ, ಒಂದು ಸ್ವಲ್ಪ ಕೂತಲ್ಲೇ ದೇವ್ರ ಸಾಮಾನು ಸಹಿತ ತಿಕ್ಕಂಗಿಲ್ಲ. ಇರ್ಲಿ, ಈಗ ತಣ್ಣಗದ, ಮತ್ತಿಷ್ಟು ಹಚ್ಚಿದೆ ಅಂದ್ರೆ ಒಂದು ಆತದ. ಏನು ತಿಕ್ಕುಪಕ್ಕ ಅನ್ಬೇಡ, ನಾ ಬರ್ತೇನೆ ತಗೋ. ಇಂಥದ್ದು ಹೂಬತ್ತಿ, ಗೆಜ್ಜೆ ವಸ್ತ್ರ ಇಂಥವೆಲ್ಲ ಮಾಡ್ಕೋತೀನಂತ. ನೀನು ಅಷ್ಟೊತ್ತಿಗೆ ಇವತ್ತು ರಾತ್ರಿಯಾರ ನಾಳೆ ಮುಂಜಾನೆ ತಿಕ್ಬಿಡು ನೀವು ಉಪಕರಣಿ. ಮುಂದಿಂದೆಲ್ಲ ಕೆಲಸ ಇಬ್ರು ಕೂಡ ಮಾಡಮಂತ. ಆಯ್ತವ, ಅಂದ್ರೆ ಒಂದು 4 ಅವಲಕ್ಕಿ ಒಂದು ಹಚ್ಚಿಟ್ಬಿಡ್ತೀನಿವ. ನಾಳೆ ವಡಪ್ಪಾವ್ ತಿನ್ಲಾರ್ದವ್ರು ಅವ್ರು ಯಾರು ಇದ್ರಂದ್ರ ಸುಮ್ಮ ಅವಲಕ್ಕಿ ಮೊಸರು ತಿಂತಾರ, ಇಲ್ಲಾಂದ್ರ ಕ್ಯಾಬೇಜ ಟೊಮೆಟೊ ಇಂಥವು ಹೆಚ್ಚಾಕಿ ಕೊಟ್ರೆ ಅದನ್ನ ತಿಂತಾರ. ಹೌದಿಲ್ಲ? ಹೌದೌದು, ಅಷ್ಟು ಮಾಡಿಬಿಡು. ಸ್ವೀಟ್ ಏನು ತರಿಸ್ತಿ? ಸ್ವೀಟು ಜಿಲೇಬಿ ತರಿಸ್ಬೇಕಂತ ಮಾಡೀನಿ. ಇಲ್ಲೇ ರೋಡಿಗೆ ಮಾಡ್ತಾನಲ್ಲ ನೀನು, ಅವ ಭಾರಿ ಬಿಸಿ ಬಿಸಿ ರುಚಿ ಮಾಡ್ತಾನೆ. ಜಿಲೇಬಿ ಕ್ಯೂ ಹಚ್ಚಿರ್ತಾರ ಅವ್ನ ಬಲ್ಲಿ. ಅದಕ್ಕೆ ಅಲ್ಲೇ 1-2 ಕಿಲೋ ಆರ್ಡ್ರ್ ಕೊಟ್ಟು ಸಂಜೆ ಕಡೆ ಒಯ್ತೀವ್ರಿ ಅಂತ ಹೇಳ್ಬೇಕಂತ ಮಾಡೀನಿ. ಆಯ್ತಾ, ಅಷ್ಟೇ ಮಾಡಂಗಂದ್ರೆ.
ಕೆಲಸ ಎಲ್ಲ ಮುಗಿಸ ಕೂತೇನು? ಆಯ್ತವ. ಅಡಿಗೆ ಬಟ್ಟಿ ಅದು ಹೋಗದೆ ಆಕಿ ಬಂದು ಮಾಡಿ ತಿಕ್ಕೋದ್ಲು, ಈಗ ಕೂತಿ ನೋಡು. ಕೂಡು ಕೂಡು, ನಿಂದ ಆರಾಮ್. ಯಾರ್ದು ಕಾಟಿಲ್ಲ, ಅತ್ತಿ ಕಾಟಿಲ್ಲ, ನಾದಿಂದು ಕಾಟಿಲ್ಲ. ಆರಾಮ್. ನಮ್ಮ ಅಣ್ಣಂತರು ಪಾಪ ಮುಂಜಾನೆದ್ದು ನಾಷ್ಟ ಮಾಡಿ ಹೋದ್ರಂದ್ರೆ ಒಮ್ಮೆ ಸಂಜೆಗೆ ಬರ್ತಾರ ಅವರು. ಕೂತ್ ಬಿಡ್ತಾವ ಅವಳು ಗುಳ್ಳ ಅವನ್ಗತೆ ಟಿವಿ ಮುಂದೆ ನೋಡ್ಕೋತ. ಇಲ್ಲದ ದಿಮಾಕಿನ ಮಾತಾಡಬೇಡ ಸುಂದರಿ ನೀನು. ನಮಗೂ ಇಲ್ಲಿ ಒಂದಿಲ್ಲ ಒಂದು ಏನಾರ ಇದ್ದೇ ಇರ್ತಾವ. ಮಧ್ಯಾಹ್ನ ಊಟಕ್ಕೆ ಬರಂಗಿಲ್ಲ ಇವರು. ಈಗ ದಿನ ಬರ್ಲಿಕತ್ತಾರ ಮಧ್ಯಾಹ್ನ ಊಟಕ್ಕೆ. ಬಿಸಿ ಬಿಸಿದು ಈಗ ಅನ್ನ ಸಾರು ಮಾಡಿಟ್ಟಿ ನೋಡು. ಮುಂಜಾನೆ ಚಪಾತಿ ಪಲ್ಯ ಮಾಡಿದ್ದೆ, ಈಗ ಅನ್ನ ಸಾರು ಮಾಡಿಟ್ಟು ಬೈನಿ ಈಗ ಜಸ್ಟ್ ಬಂದು ಕೂತೀನಿ. ಸದ್ನಿ ಆ ಕಡೆ ಹೋಗಷ್ಟಿಗೆ ಬರ್ತಾರೆ ಈಗ ನಮ್ಮ ಮನೆಯವ್ರ ಊಟಕ್ಕೆ. ನನಗೇನು ಗೊತ್ತೇ ವಿನಿ, ಯಾಕೆ ಇಷ್ಟು ಸಿಟ್ಟಿಗೆರ್ತಿ? ಅವಾಗ ಬರ್ತಿದ್ದಿಲ್ಲ ಇಲ್ಲಿ ಮಧ್ಯಾಹ್ನ ಊಟಕ್ಕೆ, ಅದಕ್ಕಂದೆ. ಇಲ್ಲ, ಅವಾಗ ಅಲ್ಲೇ ಊಟ ಮಾಡ್ತಿದ್ರಲ್ಲ, ಅಲ್ಲಿ ಊಟ ಸರಿ ಆಗಂಗಿಲ್ಲ, ಮನೆಗೆ ಬಂದು ಊಟ ಮಾಡೋತೀನಿ ಅಂತೇಳಿ ಮನೆಗೆ ಬಂದು ಊಟ ಮಾಡಿ ಹೋಗ್ತಾರೆ ಈಗ. ಹೌದಾ? ಏನೇ ಅನ್ನು ನಿಂದ ಆರಾಮ್ ಬಿಡು ಸುಮ್ಮ. ನೋಡ ಸುಂದ್ರಿ, ಇಲ್ಲಿ ಜಗತ್ನಾಗ ಏನಾಗ್ತದಂದ್ರ ಎಲ್ಲರಿಗೂ ಎಲ್ಲಾ ರೀತಿ ಏನಾರ ಒಂದು ಪ್ರಾಬ್ಲಮ್ ಇದ್ದೇ ಇರ್ತದ. ಯಾರದಾರ ನೋಡೋದೇ ಅವ್ರದ್ದು ಎಷ್ಟು ಚಂದದ ಲೈಫ್, ನಮ್ದಿಲ್ಲಲ್ಲ ಅನಿಸ್ತದ. ಅವ್ರಿಗೆ ನಿಮ್ಮನ್ನ ನೋಡಿದ್ರೆ ಹಂಗ ಅನಿಸ್ತಿರ್ತದ. ಒಬ್ರು ನೋಡೊಬ್ರು ಹಂಗ ಅನ್ಕೋತ ಹೋಗ್ಬಿಡುದು. ನಮಗೂ ಒಂದಿಲ್ಲ ಒಂದು ಸಮಸ್ಯೆ ಇದ್ದೇ ಇರ್ತಾವ ಸುಂದ್ರಿ. ಅದು ಕರೆ ಅದ ಬಿಡು. ನಮ್ ಸುಮ್ಮವ್ವ ನೀತಿ ಪಾಠ ಹೇಳಲಿಕ್ ನಿಂತ್ಲಂದ್ರ ಭಾರಿ ವೇದಾಂತಿ ಇದ್ದಂಗ. ಹಂಗೇನಿಲ್ಲ, ಇದ್ದದ್ದು ಕರೆನೇ ಅದಿಲ್ಲ ಸುಂದ್ರಿ. ಯಾರನ್ನ ನೋಡು ಅವ್ರ ಲೈಫ್ ಭಾರಿ ಚಂದ ಅದರಿ, ನಮ್ದು ಇಲ್ಲೇ ಇಲ್ಲ ಅಂತಾರ. ಹೌದೌದು. ಹೆಂಗನಿಸ್ತ್ರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಿ. ನಾಳೆ ನಮ್ಮ ಮನ್ಯಾಗ ಭಜನೆ ಇಟ್ಕೊಳಿಕ್ಕೆ ತಿನ್ರಿ. ಎಲ್ಲರೂ ಬರ್ರಿ ನಮ್ಮ ಮನೆಗೆ ಭಜನೆಗೆ. ವಡಾಪಾವ್ ತರಿಸ್ಲಿಕ್ಕೆ ತಿನ್ರಿ. ಅದಕ್ಕೆ ಯಾರ್ಯಾರಿಗೆ ಇಷ್ಟ ಅಲ್ಲ ಕಮೆಂಟ್ ಮಾಡಿ ಹೇಳ್ರಿ. ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ರಲ್ಲ, ಅದರಿಂದ ನಮಗೂ ಒಂಚೂರು ಯೂಸ್ ಆಗ್ತದೆ, ಅದಕ್ಕೆ ಹೇಳೋದು. ನೋಡ್ರಿ, ನೀವು ತಿಳಿದೋರಿದ್ದೀರಿ, ನಾವು ಹೆಚ್ಚಿಗೆ ಏನು ಹೇಳಂಗಿಲ್ಲ. ಎಷ್ಟು ಸಲ ಬೇಡ್ಕೋತೀವ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಿ ಅಂತೇಳಿ. ಯಾಕೋ ಈ ಸುಂದರಿ ಮೇಲೆ ಪ್ರೀತಿನೇ ಇಲ್ಲಿ ಕಾಣಿಸ್ತದ್ರಿ ನಿಮಗೆ. ಅದಕ್ಕೆ ಹೆಂಗೆ ಮಾಡ್ತಿರೋ ಏನೋ ಮಾಡ್ತೀರಿ ನೋಡ್ರಿ. ನಾವು ಏನು ಹೆಚ್ಚಿಗೆ ಹೇಳಂಗಿಲ್ಲ. ಆದ್ರೆ ನಮ್ಮ ಮನೆಗೆ ಭಜನೆಗೆ ಬರೋದು ಮಾತ್ರ ತಪ್ಪಿಸ್ಬೇಡ್ರಿ. ಎಲ್ಲರಿಗೂ ಧನ್ಯವಾದಗಳು.